ನಾನು ನೆನ್ನೆ ದಿನ ಇಬ್ಬರು ಮಹಾನ್ ಅಭಿವೃದ್ಧಿ ಅಧಿಕಾರರು ಅವರಿಬ್ಬರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೀನಿ. ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಎಂಥದೋ ಬೃಂದಾವನ ಏನೇನು ಹೇಳ್ಕೊಂಡವ್ರೆ. ನಾವು ಯಾವ ಬೃಂದಾವನಕ್ಕೂ ಕೈ ಮುಗಿತೀವಿ, ಅದು ಬೇರೆ ಬೃಂದಾವನ. ಅವ್ರದ್ದ ಇದೆಯಲ್ಲ ಬೃಂದಾವನಗಳು. ದಿನ ಸೂಟ್ಕೇಸ್ ಇಟ್ಕೊಂಡ್ಬರೋರನ್ನ ಎಲ್ಲೆಲ್ಲಿ ಭೂಮಿ ಸಿಗ್ತದೆ ಅಂತ ಹೇಳಿ ಲಪಟಾಯಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬೃಂದಾವನ ಕಟ್ಟಿಲ್ಲ ನಾವು. ನಮ್ಮ ಸಂಸ್ಕೃತಿಯ ಬೃಂದಾವನ ಕಟ್ಟಿ ಪೂಜೆ ಮಾಡೋರು ನಾವು. ಕಾರ್ಯಕರ್ತರನ್ನ ಸುಮ್ಮನೆ ಎತ್ಕಟ್ಟಿ ಅಭಿವೃದ್ಧಿಗೆ ವಿರೋಧ ಮಾಡೋರಲ್ಲ ನಾವು. ಅವರನ್ನು ಹೇಳ್ಕೊಂಡವ್ರಲ್ಲ ನಿನ್ನೆ ಹರಿಕಾರ ಮಹಾನುಭಾವ. ಯಾವ ನೈಸ್ ರಸ್ತೆನಲ್ಲಿ ರೈತರ ಭೂಮಿನ 20 ವರ್ಷದಿಂದ ಅಕ್ವೈರ್ ಮಾಡಿ ದುಡ್ಡು ಕೊಡದೆ 20 ವರ್ಷ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಓದಕ್ಕೆ ಬರುತ್ತೆ ಅವಕ್ಕೇನಿದ್ರು ಟೇಪು ಎಲ್ಲಿ ಭೂಮಿ ತೂಕ ಹಾಕ್ಬೋದು ಅನ್ನೋದು ಲೆಕ್ಕಾಚಾರ ಮಾಡೋದು. 20 ವರ್ಷದಿಂದ ರೈತರ ಭೂಮಿನ ವಶಪಡಿಸ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತವ್ರಿಗೆ ದುಡ್ಡು ಕೊಟ್ಟಿಲ್ಲ. ಆ ಟೋಲ್ನ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ ದುಡ್ಡು ಲವತಾ ಇದ್ದಾರೆ. ಅದೆಂಥದ್ದು ಪಾಪ ಇಲ್ಲಿ ಹೇಳ್ತಾನೆ, ಇಲ್ಲಿ ಏನೋ ಶಾಸಕ ಅವನಲ್ಲ ಮಂತ್ರಿ ಮಾಡ್ಬಿಟ್ಟವ್ರೆ. ಇದೆಂಥದ್ದು ಕುಮಾರಸ್ವಾಮಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಟ್ಬಿಟ್ಟು ಟೋಲ್ ನಿಲ್ಲಿಸ್ಬೇಕಂತೆ. ಏನಾದರೂ ಗೊತ್ತಿದೆಯಾ? ಓದ್ತಾರ? ಸಬ್ಜೆಕ್ಟ್ ಗೊತ್ತಿದೆಯಾ? ಆ ರಸ್ತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ರಸ್ತೆ. ಅದು ನ್ಯಾಷನಲ್ ಹೈವೇಗೆ ಸೇರಿರೋ ರಸ್ತೆ ಅಲ್ಲ ಅದು. ಇಲ್ಲಿ ಆ ಟೋಲ್ನ ಇಲ್ಲಿವರೆಗೆ ಕಲೆಕ್ಟ್ ಮಾಡಿರೋದೇ ದೊಡ್ಡ ಅಕ್ರಮ. ಡೇ ಒನ್ನಿಂದ ಕಲೆಕ್ಟ್ ಮಾಡಿರೋದೆ. 2016ರಲ್ಲಿ ಇದೇ ಜಯಚಂದ್ರ ಅವ್ರನ್ನ ಸದನ ಸಮಿತಿ ಅಧ್ಯಕ್ಷರು ಮಾಡಿ ರಿಪೋರ್ಟ್ ಕೊಟ್ರಲ್ಲ. ಏನು ಕೊಟ್ಟಿದ್ದಾರೆ ರಿಪೋರ್ಟು? ಸ್ವಲ್ಪ ಟೈಮ್ ಇದ್ರೆ ಓದಿ ಏನಿದೆ ಅಂತ ಹೇಳಿ. ಅವತ್ತೇ ಹೇಳಿದ್ದಾರೆ ಆ ಟೋಲ್ನ ಕಲೆಕ್ಷನ್ ಇಲ್ಲಿವರೆಗೆ ಕಲೆಕ್ಷನ್ ಮಾಡಿದ್ರೆ ಸರ್ಕಾರ ವಸೂಲಿ ಮಾಡಬೇಕು, ಟೋಲ್ ಕಲೆಕ್ಷನ್ ನಿಲ್ಲಿಸಬೇಕು ಅಂತ 16ರಲ್ಲಿ ಕೊಟ್ಟರು ಸದನ ಸಮಿತಿ ರಿಪೋರ್ಟು. ಇವತ್ತವರೆಗೆ ಇಂಪ್ಲಿಮೆಂಟ್ ಮಾಡಲಿಲ್ಲ. ಮೊನ್ನೆ 27ನೇ ತಾರೀಕು ಜುಲೈ ತಿಂಗಳು ಒಂದು ಆದೇಶ ಬಂದಿದೆ ಸುಪ್ರೀಂ ಹೈಕೋರ್ಟಿಂದ ಡಬಲ್ ಬೆಂಚಲ್ಲಿ. ಇಲ್ಲಿವರೆಗೆ ಮಾಡಿರ್ತಕ್ಕಂಥದ್ದು ಎಲ್ಲ ಅಕ್ರಮ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಹಗರಣ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ಮೇಲೆ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೋಬೇಕು. ಟೋಲ್ನ ವಸೂಲಿ ಮಾಡ್ತಿರೋದು ನಿಲ್ಲಿಸಬೇಕು. ಇನ್ನು ಏನು ಮಾಡ್ತಿದೆ ಸರ್ಕಾರ ಅಂತ ಹೇಳಿ ತೀರ್ಪು ಕೊಟ್ಟಿರೋದಲ್ಲಿ ಇಬ್ಬರು ಮಹಾನುಭಾವರು ಪಾಪ ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಸ್ವಲ್ಪ ತಿಳ್ಕೊಳಕ್ಕೆ ಹೇಳಿ ಗೊತ್ತಿಲ್ಲದೆ ಇದ್ರೆ. JDS ಕಾರ್ಯಕರ್ತರ ಎತ್ತಿಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ. ಎತ್ಕಟ್ಟು JDS ಕಾರ್ಯಕರ್ತರ ಅಲ್ಲ, ಇಡೀ ರಾಜ್ಯದ ಜನನೇ ಎತ್ಕಟ್ಟಬೇಕಾಗಿದೆ. ಇಂಥ ದೊಡ್ಡ ಹಗರಣ ಆಗಿದೆ. ಇವತ್ತಿನವ್ರಿಗೆ ಯಾತಕ್ಕೆ ಬಾಯಿ ಮುಚ್ಕೊಂಡಿದ್ದೀರಿ? ನಿಮಗೂ ಅವ್ರಿಗೂ ಸಂಬಂಧ ಏನು? ನಾವಿರೋದು ಈ ರಾಜ್ಯದಲ್ಲಿ, ಜನ ನಮ್ಮನ್ನು ಆಯ್ಕೆ ಮಾಡಿರೋದು, ಈ ಶಕ್ತಿ ಕೊಟ್ಟಿರೋದು, ರಾಜ್ಯದಲ್ಲಿ ಯಾವೊಂದು ದುರಾಡಳಿತ ನಡೀತದೆ, ಯಾವ ರೈತರ ಭೂಮಿನ ಲಪಟಾಯಿಸ್ತಕ್ಕಂಥ ಕೆಲಸ ಯೋಜನೆ ಹೆಸರಲ್ಲಿ ಮಾಡ್ತಾರೆ, ಅದಕ್ಕೆ ಧ್ವನಿ ಎತ್ತಿ ರೈತರ ಪರವಾಗಿ ನಿಲ್ಲೋದಕ್ಕೆ ನಮ್ಮನ್ನು ಜನ ಶಕ್ತಿ ಕೊಟ್ಟಿರೋದು. ಆ ಶಕ್ತಿನ ರೈತರಿಗೋಸ್ಕರ ಉಪಯೋಗ ಮಾಡ್ತೀವಿ. ರಾಜ್ಯದಲ್ಲಿ ಸರ್ಕಾರ ನಡೆಸೋರು ಹಗರಣ ಮಾಡಿದ್ರೆ ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥವ್ರು ನಾವು. ಪಾಪ ಈಗಿನ ಇಲ್ಲಿಯ ಶಾಸಕ ಒಂದು ಬಾರಿ ನನ್ನ ಜೊತೆಲೇ ಇದ್ದ. ಆ ಟೈಮಲ್ಲಿ ಅವರಿಬ್ಬರು ಪಟಾಲಂಗಳು ಕಾಂಟ್ರಾಕ್ಟರ್ ಹೆಸರಿನಲ್ಲಿ 500-600 ಕೋಟಿ ಕೆಲಸ ಮಾಡಿದ ದುಡ್ಡು ಹೊಡೆದಿದ್ದಾರಲ್ಲ. ಅಯ್ಯೋಯ್ಯೋ ಅಣ್ಣ ಎತ್ತಬೇಡ ಅಣ್ಣ ವಿಷಯ ಅಣ್ಣ ಅಂತ ಬಂದು ಕಾರ್ ಹಿಡ್ಕೊಳಕ್ಕೆ ಬಂದಿದ್ದಲ್ಲ. ಅದು ನೆನೆಸ್ಕೋಬೇಕು. ಇವರೆಲ್ಲ ಹೇಗೆ ಬಂದವ್ರೆ ಅಂತೇಳಿ. ಇವನಿಂದ ನಾನು ಕಲಿಬೇಕಾ? ಇವತ್ತು ಮಾತಾಡಬೇಕಾದ್ರೆ ಯಾವ ಕಾರಣಕ್ಕೋಸ್ಕರವಾಗಿ ಆ ನೈಸ್ ಯೋಜನೆ ವಿರುದ್ಧ ಧ್ವನಿ ಎತ್ತಿದ್ದೀವಿ. ಕೋರ್ಟ್ ಆದೇಶ ಏನು ಕೊಟ್ಟಿದೆ. ಹಿಂದೆ ಎಲ್ಲ ಈ ರಾಜ್ಯದಲ್ಲಿದ್ದಂಥ ಅಧಿಕಾರಿಗಳು, ಇವತ್ತಿನ ಮುಖ್ಯಮಂತ್ರಿ ಇವರೆಲ್ಲ ಸೇರಿ ಆ ಕಂಪ್ನಿಗೆ ರೆಡ್ ಕಾರ್ಪೆಟ್ ಹಾಕಿ ಯಾವ್ಯಾವ ರೀತಿ ಆ ಕಂಪ್ನಿ ಜೊತೆ ಶಾಮೀಲಾಗಿ ರೈತರನ್ನ ಬೀದಿಗೆ ತಂದಿಟ್ಟರು. 20 ವರ್ಷದಿಂದ ಭೂಮಿ ದುಡ್ಡು ಕೊಟ್ಟಿಲ್ಲ. ಕೋರ್ಟಲ್ಲಿ ಹೇಳ್ತಾರೆ, ಇದೇ KDB ನೈಸ್ ಕಂಪ್ನಿ ಮಾಲೀಕರು. ಈ KDB ಆ್ಯಕ್ಟ್ ಇರೋದೇ ಏನು ನಾವು ಭೂಮಿನ ಅಕ್ವೈರ್ ಮಾಡಿದ ತಕ್ಷಣ ದುಡ್ಡು ಕೊಡಬೇಕು ಅಂತ ಇಲ್ಲ. ಯಾವಾಗ ನಮ್ಮ ಕೈಲಾಗುತ್ತೋ ಕೊಡ್ತೀವಿ. ಅಲ್ಲಿವರೆಗೆ ರೈತರು ಕಾಯಬೇಕು ಅಂದರೆ ಇವತ್ತು ಏನಾಗಬೇಕು?
ನಿವೇಶನಗಳು ಕೂಡ ಕೊಟ್ಟಿಲ್ಲ ಸರ್. ನಿವೇಶನ 4,000 ಕುಟುಂಬಕ್ಕೆ ನಿವೇಶನ ಕೊಡ್ತೀವಿ ಅಂತೇಳಿ ನಿವೇಶನ ಕೊಡಲಿಲ್ಲ. ಇದೆಲ್ಲ ನೋಡೇ ನಾನು ಧ್ವನಿ ಎತ್ತಿದ್ದೀನಪ್ಪ. ನಾನು ಅಭಿವೃದ್ಧಿಗೆ ಕುಂಠಿತ ಕೊಡಬೇಕು ಅಂತಕ್ಕಂಥದ್ದಕ್ಕೆ ನಾನು ಧ್ವನಿ ಎತ್ತಿಲ್ಲ. 27 ವರ್ಷ ಆಯಿತು. ಇನ್ನು ಎಷ್ಟು ವರ್ಷ ಬೇಕು? ಬೆಂಗಳೂರು ಮೈಸೂರು ರಸ್ತೆ ಮಾಡೋಕ್ಕೆ ಈಗಾಗಲೇ ನ್ಯಾಷನಲ್ ಹೈವೇ ಮಾಡೋರಲ್ಲ. ಈ ರಸ್ತೆ ಎಷ್ಟು ವರ್ಷದಲ್ಲಿ ಮಾಡಿದ್ರಿ? ಈಗ ಬೆಂಗಳೂರು ಟು ಮೈಸೂರು ಈಗ ರಸ್ತೆ ಆಗಿದೆ. ಇವರು 95ನೇ ಇಸ್ವಿ ಅದು ಮಾಡೋಕ್ಕೂ ಕಾರಣ ಮಾಯಗಾನಹಳ್ಳಿ ಹತ್ರ 84ನೇ ಇಸ್ವಿನಲ್ಲಿ ಯಾವೊಂದು ಮಕ್ಕಳು ಬಸ್ ಆಕ್ಸಿಡೆಂಟ್ ಆಗಿ 8 ಮಕ್ಕಳು ತೀರ್ಕೊಂಡು ಹೋದ್ರಲ್ಲಿ. ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಈ ರಸ್ತೆ ಒಂದು ದೊಡ್ಡ ರಸ್ತೆ ಆಗಬೇಕು ಅಂತ ತೀರ್ಮಾನ ತಗೊಂಡಿದ್ದು, ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೇಳಿ. ಆಮೇಲೆ ಬಂದಂತ ನೀವೇನು ಮಾಡ್ತಾ ಹೋದ್ರಿ? ಆ BMICP ಅಧ್ಯಕ್ಷನೇ ಈಗಿನ ಮುಖ್ಯಮಂತ್ರಿ ಆಗ 20,000 ಎಕರೆಗೆ 1,75,000 ಎಕರೆ ಅಕ್ವೈರ್ ಮಾಡಿ ಪ್ರತಿಯೊಂದಕ್ಕೂ ರೈತರು ಅಲ್ಲಿ ಹೋಗಿ ಅರ್ಜಿ ಹಾಕೊಂಡು ನಿಂತ್ಕೋಬೇಕಾಗಿತ್ತು. ಇದೆಲ್ಲ ಮಾಡಿದಾರ್ಯಾರಪ್ಪ? ದೇವೇಗೌಡರು ಮಾಡಿ ಅಂತ ಹೇಳಿದ್ರ? ಇದು ಬೇಕಾದಷ್ಟು ಚರ್ಚೆ ಮಾಡಬೇಕು ಅಂದ್ರೆ ವಿಷಯಗಳಿದೆ. ಇವ್ರು ಏನೇನು ಮಾಡಿದ್ದಾರೆ ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ, ಅದಕ್ಕೆ ಧ್ವನಿ ಎತ್ತಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಜನ ನಮಗೆ ಶಕ್ತಿ ಕೊಟ್ಟವ್ರೆ, ಆ ಶಕ್ತಿ ಜನಕ್ಕೋಸ್ಕರ ಧ್ವನಿ ಎತ್ತಿದ್ವಿ. ತಾವು ಮಾಡಿರುವಂತ ಪಾಪ ಕೊಲೆಯನ್ನ ತೊಳಿತಾ ಇದೀವಿ ಇವಾಗ. ಎಲ್ಲಿ ಯಾವ ಪಾಪದೊಳೆ? ಕೊಲೆ ಅಲ್ಲ ಸರ್, ಕೊಲೆಯನ್ನ ತೊಳಿತಾ ಕೊಳೆನ ಎಲ್ಲಿ ಕೊಳೆ ಇದೆ? ಎಲ್ಲಿದೆ ಕೊಳೆ? ಹೆಂಗಿದ್ದು ನಾವು ರಾಮನಗರಕ್ಕೆ ಬಂದಾಗ ಕನಕಪುರ ಇತ್ತಲ್ಲ, ಕನಕಪುರ ತಾನೇ ಆಗಿತ್ತು. ಬೀದಿ ಕಂಬಿ ಇರಲಿಲ್ಲ, ಲೈಟ್ ಇರಲಿಲ್ಲ ಕನಕಪುರದಲ್ಲಿ. ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಡಿಸೋದು ದೇವೇಗೌಡರು. ಇವರೇ ಎಲ್ಲಿದ್ರು? ಆಗ ಅಲ್ಲಿ ಕೊತ್ವಾಲನಿಗೆ ಎಂಡ ಕೊಡೋ ಬಾಟ್ಲು ಹೊಡ್ಕೊಂಡು ಕೂತಿದ್ರು. ದೇವೇಗೌಡರು ಕೆಲಸ ಮಾಡೋದು. ಆ ಕೊಳೆ ತೊಳಿಬೇಕಾಗಿದ ಟೌನ್ಶಿಪ್ ವಿಚಾರವಾಗಿ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ನೋಡಿ. ಈಗ ನಾನು ಏನು ಆಯ್ತಪ್ಪ, ಚರ್ಚೆನೂ ಬೇಡ, ಏನೋ ಬೇಡ. ಈಗ ಅದೆಂಥದ್ದು ಒಂದು ಕಮಿಟಿ ಮಾಡೋರಲ್ವಾ, ಯಾರೋ ಒಬ್ಬರನ್ನ ನಿವೃತ್ತ ನ್ಯಾಯಾಧೀಶರದು ಒಂದು ಕಮಿಟಿ ಮಾಡವ್ರೆ. ಅದಕ್ಕೆ 3 ಜನ ಸರ್ಕಾರದ ಅಧಿಕಾರಿಗಳನ್ನು, ನಿವೃತ್ತ ಅಧಿಕಾರಿಗಳನ್ನೇ ನೇಮಕ ಮಾಡವ್ರೆ. ಮೊನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ತಗೊಂಡು ಒಂದು ಕಮಿಟಿ ಮಾಡೋರಲ್ಲಪ್ಪ. ಆ ಒಂದು ಕಮಿಟಿಯ ನಾಯಕತ್ವ ಯಾರು ಕೊಟ್ಟವ್ರೆ? ಒಬ್ಬರು ನಿವೃತ್ತ ನ್ಯಾಯಾಧೀಶರಿಗೆ. ಆ ನ್ಯಾಯಾಧೀಶರು ಏನು ಒಂದು ತೀರ್ಪು ಕೊಟ್ಟರು ಹಿಂದೆ ನ್ಯಾಯಾಧೀಶರಿದ್ದಾಗ. ಯಾವೊಂದು ಈಗಲ್ ಟೌನ್ ಏನಿದೆ ಬಿಡದಿ ಹತ್ರ, ಅಲ್ಲಿ 70 ಎಕರೆ ಖರಾಬ್ ಭೂಮಿ ಆ ಒಂದು ಈಗಲ್ ಟೌನ್ನ ರಚನೆ ಆಗಬೇಕಾದ್ರೆ ಇತ್ತು ಅಂತಕ್ಕಂಥ ಹಿನ್ನೆಲೆ ಒಳಗೆ ಒಂದು ಅಂತಿಮವಾದ ನಿರ್ಣಯ ಇದೇ ಶಿವಕುಮಾರ್ ಅವ್ರ ಮಂತ್ರಿಗಳಾಗಿ ಒಂದು ನಿರ್ಣಯ ಕೊಡಿಸಿದ್ರು ಕ್ಯಾಬಿನೆಟ್ನಲ್ಲಿ. ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದ್ರು ಅವನಿಗೆ ಕಟ್ಟು ಅಂತ ಹೇಳಿ ಆ ಈಗಲ್ ಟೌನ್ನ ಮಾಲೀಕನಿಗೆ. ಅದು 940 ಕೋಟಿ 70 ಎಕರೆಗೆ. ಅದನ್ನು ಹೈಕೋರ್ಟ್ನಲ್ಲಿ ಹೋದಾಗ ಅಲ್ಲಿ ಈಗಿನ ಏನೊಂದು ಪರಿಶೀಲನೆ ಮಾಡಿ ರೈತರುಗಳನ್ನ ಭೇಟಿ ಮಾಡಿ ಎಲ್ಲ ಒಂದು ವರದಿ ಕೂಡ ಕೇಳೋರಲ್ಲ ಈಗಿನ ಆ ನ್ಯಾಯಾಧೀಶರು. ಅವತ್ತು ಅವ್ರು ಏನು ಹೇಳಿದ್ರು, ಎಕರೆಗೆ 12 ಕೋಟಿ ಸರ್ಕಾರ ಏನು ಫಿಕ್ಸ್ ಮಾಡಿತ್ತು ಆ ತೀರ್ಮಾನನ ಎತ್ತಿಡಿದ್ರು. ಈಗ ಆ ನ್ಯಾಯಾಧೀಶರಿಗೆ ನಾನು ಕೇಳೋದು ಇಷ್ಟೇ, ಪಾಪ ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಮಾಡೋರಲ್ಲಪ್ಪ, 10 ವರ್ಷದಿಂದ ಆ ಒಂದು ಈಗೇನು ಟೌನ್ಶಿಪ್ ಮಾಡೋದಕ್ಕೆ ರೈತರ ಭೂಮಿ ತಗೊಡಿಯಕ್ಕೆ ಹೋಗೋರಲ್ಲ, ಅವತ್ತು 10 ವರ್ಷದಿಂದ 12 ಕೋಟಿ ಫಿಕ್ಸ್ ಮಾಡಿದ್ರಲ್ಲ. ಈಗ ಹೇಳ್ತಾರೆ ನಮ್ಮ ಲೀಡ್ರು 2 ಕೋಟಿ ಕೊಡ್ತಾ ಇದ್ದೀನಿ, 2 ಕೋಟಿ ಕೊಡ್ತೀನಿ ಅಂತಾರಲ್ಲ. ಅವತ್ತು 12 ಕೋಟಿ ಫಿಕ್ಸ್ ಮಾಡಿದಿರಲ್ಲಪ್ಪ, ಎಷ್ಟು ಮಾಡ್ತೀರಿ? ಈಗ 10 ವರ್ಷ ಆಗಿದೆಯಲ್ಲ, ಅದ್ರ ಪಕ್ಕದ ಜಮೀನುಗಳಿದೆ ರೈತರದ್ದು, ಈಗ ಹೊಡಿಬೇಕು ಅಂತ ಹೊರಟಿರೋದು. ಅವತ್ತು 12 ಕೋಟಿ ನೀವೇ ಫಿಕ್ಸ್ ಮಾಡಿದ್ದೀರಿ, ಇವತ್ತು ಎಷ್ಟು ಮಾಡ್ತೀರಿ? ಆಗಿದ್ರೆ 2 ಕೋಟಿ ದೊಡ್ಡದಾ? 2 ಕೋಟಿ ಹಣ ದೊಡ್ಡದಾ ಆಗಿದ್ರೆ ಆ ನ್ಯಾಯಾಧೀಶರಿಗೆ ಹೇಳ್ತೀನಿ, ಈಗೇನು ವಹಿಸ್ಕೊತಾ ಇದ್ದೀರಿ, ಸರ್ಕಾರ ಜವಾಬ್ದಾರಿ ಕೊಡ್ತಿದೆ, ಅವತ್ತು ನೀವೇ 12 ಕೋಟಿ ಸರಿ ಅಂತ ಹೇಳಿದ್ದೀರಿ. ಈಗ 10 ವರ್ಷ ಆಗಿದೆ, ಈಗ ಎಷ್ಟು ಕೋಟಿ ಕೊಡಬೇಕು? ಸ್ವಲ್ಪ ಕೊಟ್ಬಿಟ್ರೆ ನಮ್ಮ ರೈತರ ಪರವಾಗಿ ನಿಮಗೆ ನಮಸ್ಕಾರ ಮಾಡ್ತೀನಿ. ಸರ್